ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸು ನಿನ್ನೆಯಿಂದ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಜಿ ಎಮ್ ಸೀಟ್ಸು ಟೋಟಲ್ ಇಷ್ಟು ಸೀಟ್ಸು ಮೋಕಾಲಟ್ ಮಟ್ಲಿತ್ತು, ಇವಾಗ ಪ್ರೊವಿಷನಲ್ಲಿ ಚೇಂಜ್ ಆಗಿದೆ, ಏನು ಕಾರಣ ಆಗಿರ್ಬೋದು, ಮತ್ತು ಏನಾದ್ರು ಮಿಸ್ಟೇಕ್ ಆಗಿದೆಯಾ ಪಿ ಡಿ ಎಫ್ಸಲ್ಲಿ. ಈಗ ನಿನ್ನೆ ಪಿ ಡಿ ಎಫ್ ಬಿಟ್ಟಿದ್ದಾರಲ್ಲ ಮೆಡಿಕಲ್ದು, ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ಭಾಳ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕಂಪ್ಯಾರಿಸನು, ಟೋಟಲ್ ಸೀಟ್ ಎಷ್ಟಿತ್ತು, ಮೋಕಾಲಟ್ ಮಟ್ಟಲ್ಲಿ ಎಷ್ಟಿತ್ತು, ಪ್ರೊವಿಷನಲ್ಲಿ ಎಷ್ಟಿತ್ತು, ಎಷ್ಟು ಡಿಫ್ರೆನ್ಸ್ ಆಗಿದೆ, ಎಲ್ಲಿ ಮಿಸ್ ಆಗಿರ್ಬೋದು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ನೋಡಿ. ಇದೇ ರೀತಿ ನಾನು ಕಂಪ್ಲೀಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಮೊದಲಿಗೆ ನಾನು ಇವಾಗ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದರೆ, ಇದು ಲಿಸ್ಟು ನಿಮಗೆ ಮೊದಲು ಸೀಟ್ ಮೆಟ್ರಿಕ್ಸು ಏನು ಸ್ಯಾಂಕ್ಷನ್ ಆಗಿತ್ತು ಟೋಟಲ್ ಸೀಟ್ಸು, ಆಮೇಲೆ ಮೋಕಾಲಟ್ ಮಟ್ಟಲ್ಲಿ ಎಷ್ಟು ಆಗಿತ್ತು, ಪ್ರೊವಿಷನಲ್ಲು ನಿನ್ನೆ ಬಂತಲ್ಲ ಅದರದ್ದು ಡಿಫ್ರೆನ್ಸ್ ಏನಂತ ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲಾಗಿ. ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ. ಈಗ ಜಿ ಎಮ್ಮಲ್ಲಿ ಟೋಟಲ್ ಸೀಟ್ಸು 1933 ಇತ್ತು. ಏನು ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರಲ್ಲ, ಏನು 13th ಲೇಟೆಸ್ಟ್ ಸೀಟ್ ಮೆಟ್ರಿಕ್ಸ್ ಬಿಟ್ಟಿರಲ್ಲ, ಅದರಲ್ಲಿ 1933 ಜಿ ಎಮ್ಗಿತ್ತು. ನಾರ್ಮಲ್ ಜಿ ಎಮ್ ಇರುತ್ತಲ್ಲ, ನಾರ್ಮಲ್ ಜಿ ಎಮ್, ಇದರಲ್ಲಿ ಕನ್ನಡ ಮೀಡಿಯಮ್ ರೋಲ್ ಮಾಡಲ್ಲ, ಓನ್ಲಿ ಜಿ ಎಮ್ಗೆ 1933. ಆಮೇಲೆ ನಿಮಗೆಲ್ಲ ಗೊತ್ತಾಗೆ ಮೊನ್ನೆ ಒಂದು ಸೀಟ್ ಮ್ಯಾಟರ್ಸ್ ಬಿಟ್ಟರು, ಏನು ಚಾಮುಂಡೇಶ್ವರಿ ಕಾಲೇಜಲ್ಲಿ ಟೋಟಲ್ 50 ಸೀಟ್ಸ್ ಇನ್ಕ್ರೀಸ್ ಮಾಡಿ ಅದರಲ್ಲಿ 12 ಸೀಟ್ಸ್ ಗೌರ್ಮೆಂಟ್ ಬಂದಿದೆ, ಅದು ಬಿಡಿ. ಓಕೆ, ಇದು ಆದಮೇಲೆ ಮೋಕಾಲಟ್ ರಿಸಲ್ಟ್ ಬಂತು, ಅದರಲ್ಲಿ 2184. ಇದು ಏನಕ್ಕೆ ಬಂತು, ಇಷ್ಟಿತ್ತು, ಇದು ಏನಕ್ಕೆ ಬಂತಂದರೆ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಾಗೆ ಮೊನ್ನೆ ಡೈರೆಕ್ಟರ್ ಪ್ರಸನ್ನ ಕುಮಾರ್ ಸರ್ ಏನು ಹೇಳಿದ್ದಾರೆ ಅಂದರೆ, ಡಿ ಕ್ಯಾಟಗರೈಸ್ ಮಾಡಿ ಇದೇ ರೌಂಡಲ್ಲೇ ಕೊಡ್ತೀವಿ ಅಂತ ಹೇಳಿದರು. ಅಂದರೆ ಡಿ ಕ್ಯಾಟಗರೈಸ್ ಅಂದರೆ ನಿಮಗೆ ಏನು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸೀಟ್ಸ್ ಎಲ್ಲ ಅಲ್ಲಿ ಯಾರೂ ಇಲ್ಲ ಅಂದರೆ ಅದನ್ನ ಕ್ಯಾಟಗರೈಸ್ ಜನರಲ್ ಮೆಟ್ಗೆ ಕನ್ವರ್ಟ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ಅದಕ್ಕೋಸ್ಕರ 2184 ನಿಮಗೆ ಮೋಕಾಲಟ್ ಮಟ್ಟಲ್ಲಿ ಇತ್ತು. ಓಕೆ, ಮೋಕಾಲಟ್ ಮಟ್ಟ ನಿಮಗೆ ಇದೆಲ್ಲ ಡಿ ಕ್ಯಾಟಗರೈಸ್ ಮಾಡಿಬಿಟ್ಟು ಇಷ್ಟು ಬಂದಿತ್ತು ಸೀಟ್ಸು. ಓಕೆ, ಇಲ್ಲಿ ನೋಡಿ, ಮೋಕಾಲಟ್ ಮಟ್ಟ ಇದು ಸೇಮ್ ಇತ್ತು, ಇದು ಸೇಮ್ ಇತ್ತು, ಇದು ಸೇಮ್ ಇತ್ತು, ಇದು ಸೇಮ್ ಇತ್ತು, ಇದು ಸೇಮ್ ಇತ್ತು. ಓಕೆ, ಏನು ಸೀಟ್ಸ್ ಇತ್ತಲ್ಲ ಮೇನ್ ಸೀಟ್ ಮ್ಯಾಟರ್ಸು ಅದು ಸೇಮ್ ಇತ್ತು. ಇದೊಂದು ಚೇಂಜ್ ಏನಕ್ಕಂದರೆ ನಿಮಗೆ ಡಿ ಕ್ಯಾಟಗರೈಸ್ ಮಾಡಿದರೆ ಅವು ಸೀಟ್ಸು ಇಲ್ಲಿ ಬಂತು. ಓಕೆ, ಈಗ ಮೋಕಾಲಟ್ ಮಟ್ಟ ಆದಮೇಲೆ ಪ್ರೊವಿಷನಲ್ ರಿಸಲ್ಟು ನಿಮಗೆ ಎಷ್ಟು ಕಡಿಮೆ ಆಗಿದ್ರೆ 157 ಸೀಟ್ಸು ಲೆಸ್ ಆಗಿದೆ. ಏನಕ್ಕಾಗಿರ್ಬೋದು ಅಂತ ನಿಮ್ದೀಗ ನೀವು ಆಲ್ರೆಡಿ ಈಗ ಕೆಲವೊಬ್ಬರು ಬೇರೆ ಬೇರೆ ರೀಸನ್ ಹೇಳ್ತಾ ಇದ್ದಾರೆ ಏನಕ್ಕಾಗಿರ್ಬೋದು ಅಂತ ಈಗ ನೋಡೋದಾದರೆ, ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರಾಗೆ ಇಲ್ಲಿಂದ ಇದು ನಿಮ್ಗೇನಿದೆಯಲ್ಲ, ಇಲ್ಲಿಂದ ಇದು ನಿಮಗೆ ಏನು ಡಿ ಕ್ಯಾಟಗರಿ ಸೀಟ್ಸು ಇನ್ಕ್ರೀಸ್ ಸೀಟ್ಸ್ ಅಂತ ಅರ್ಥ. ಅಂದರೆ ನಿಮಗೆ ಹೊಸ ಸೀಟ್ಸ್ ಆಗಿರ್ಬೋದು, ಒಂದು ಕಾಲೇಜಲ್ಲಿ ಚಾಮುಂಡೇಶ್ವರಿ ಅದೊಂದು ಪ್ಲಸ್ಸು ಡಿ ಕ್ಯಾಟಗರೈಸ್ ಏನು ಮಾಡಿರಲ್ಲ ಅದು ಬಂದು 157 ಸೀಟ್ಸು ಮಿಸ್ಸಿಂಗ್ ಆಗಿದೆ. ಬಟ್ ಇನ್ನೊಂದು ನೀವು ನೋಡೋದು 157 ಜಿ ಎಮ್ ಅಲ್ಲಿ ಮಿಸ್ ಆಗಿದೆ, ಆದರೆ ಇಲ್ಲೆಲ್ಲ ಇನ್ಕ್ರೀಸ್ ಆಗಿದೆ ನೋಡಿ. ಇಲ್ಲಿ 23 ಟೋಟಲ್ ಎಷ್ಟಾಗಿದೆ ಅಂದರೆ, ಇಲ್ಲಿ ನಿಮಗೆ 484 ಅಂದರೆ ನಿಮಗೆ 16 + 17 23 ಸೀಟ್ಸು ಇಲ್ಲೂ ಇನ್ಕ್ರೀಸ್ ಆಗಿದೆ, ಇಲ್ಲಿ 6 ಇನ್ಕ್ರೀಸ್ ಆಗಿದೆ, ಇಲ್ಲಿ 6 ಆಗಿದೆ, ಇಲ್ಲಿ 1 ಇನ್ಕ್ರೀಸ್ ಆಗಿದೆ. ಓಕೆ, ಇವೆಲ್ಲ ಸೇರಿಸಿ 50 ಸೀಟ್ಸ್ ಇದೆ. ಬಟ್ 50 ಸೀಟ್ಸ್ ಇಲ್ಲಿ ಕೊಟ್ಟಿದ್ರೂ ಇಲ್ಲಿ ನಿಮಗೆ ಇನ್ನೂ 100 ಸೀಟ್ಸು 107 ಸೀಟ್ಸು ಮಿಸ್ಸಿಂಗ್ ಆಗುತ್ತೆ. ಇದು ಏನೇನು ರೀಸನ್ ಆಗಿರ್ಬೋದು ಅಂದರೆ ಇದನ್ನು ಕೆ ಎ ಅವರೇ ಕನ್ಫರ್ಮ್ ಮಾಡಬೇಕು. ಯಾಕಂದರೆ ನಾವು ಏನು ಕನ್ಫರ್ಮೇಷನ್ ಮಾಡ್ತಾ ಇರೋದು ಅಂದರೆ, ಇಲ್ಲಿ ಅವರು ನಿನ್ನೆ ಏನು ಬಿಟ್ಟಿದ್ದಾರೆ ಮೋಕಾಲಟ್ ಮಟ್ರು ರಿಸಲ್ಟ್ ಆದಮೇಲೆ ಏನು ಪ್ರೊವಿಷನಲ್ ರಿಸಲ್ಟ್ದು ಲಿಸ್ಟ್ ಬಿಟ್ಟಿದ್ದಾರೆ ಅದ್ರ ಪ್ರಕಾರನೇ ಇದು ಬಂದಿರೋದು. ಈಗ ಕೆ ಎ ಅವ್ರು ನೋಡಬೇಕಾಗಿರೋದು, ಕೆಲವೊಬ್ಬರು ಏನಂತ ಕ್ಲಾಸ್ ಸಿ ಅವ್ರದ್ದು ಕಡಿಮೆ ರ್ಯಾಂಕ್ ಬಂದವ್ರಿಗೆ ಸೀಟ್ ಸಿಕ್ಕಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು. ಕಡಿಮೆ ರ್ಯಾಂಕ್ ಬಂದಿದೆ ಬಟ್ ಅವ್ರು ಸಿಕ್ಕಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು ನನಗೆ. ಹಂಗೆ ಯಾರು ಇದ್ದರೆ ಕಮೆಂಟ್ ಮಾಡ್ತೀವಿ ನನಗೆ. ಇದನ್ನು ಕೆ ಎ ಅವ್ರು ಕರೆಕ್ಟಾಗಿ ನೋಡಬೇಕಾಗುತ್ತೆ ಮತ್ತು ಏನಕ್ಕಂತ ರೀಸನ್ ಕೊಡಬೇಕಾಗುತ್ತೆ. ಓಕೆ, ಟೋಟಲ್ ಸೀಟ್ಸ್ಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಓಕೆ, ನಮಗೆ ಡಿ ಕ್ಯಾಟಗರೈಸ್ ಮಾಡಿದಾರೆ ಅಂತ. ಮತ್ತು ಇನ್ನೊಂದು ಏನಂದರೆ, ಸಬ್ ಕ್ಯಾಟಗರಿಗೂ ಸ್ವಲ್ಪ ಸೀಟ್ ಇನ್ಕ್ರೀಸ್ ಆಗಿದೆ. ಮೇ ಬಿ ಇಲ್ಲಿ ಕೊಟ್ಟಿದ್ದಾರಾ ಏನು ಮಾಡೋದಂತ ನೋಡ್ಕೋಬೇಕು. ಇಲ್ಲಿ ನೋಡಿ, ಇದು 1G ಕ್ಯಾಟಗರಿಗೆ 156 ಸೀಟ್ಸು ನಿಮ್ಮದು ಸ್ಯಾಂಕ್ಷನ್ ಆಗಿರೋದು. ಓಕೆ, ಈಗ ಒಂದಾಗಿದ್ರೆ 157 ಅಂದ್ಕೊಳ್ಳಿ, ಯಾವುದು ಚಾಮುಂಡೇಶ್ವರಲ್ಲಿ. ಇಲ್ಲಿ ಮೋಕಾಲಟ್ ಮಟ್ಟಲ್ಲಿ ಸೇಮ್ ಸೀಟ್ಸೇ ಇದೆ, ಆದರೆ ಪ್ರೊವಿಷನಲ್ ರಿಸಲ್ಟಲ್ಲಿ 163 ಇದೆ. ಸೊ 7 ಸೀಟ್ಸು ಇನ್ಕ್ರೀಸ್ ಆಗಿದೆ. ಓಕೆ, ಇದು ಡಿ ಕ್ಯಾಟಗರೈಸಾ ಏನಂತ ಕೆ ಅವರೇ ಕನ್ಫರ್ಮ್ ಮಾಡೋಕ್ಕಾಗುತ್ತೆ. ಸೊ ಇದು ಡಿ ಕ್ಯಾಟಗರೈಸ್ ಬಂದು ನನ್ನ ಪ್ರಕಾರ ಡಿ ಕ್ಯಾಟಗರೈಸ್ ಕೊಟ್ಟಿರ್ಬೋದು ಅನ್ಕೋತೀನಿ. ಯಾಕಂದ್ರೆ ಹೊಸ ಸೀಟ್ಸ್ ಇನ್ಕ್ರೀಸ್ ಆಗಬೇಕಂದ್ರೆ ಒಂದು ಹೊಸ ಕಾಲೇಜಲ್ಲಿ ಆಗಬೇಕು, ಯಾವುದಾದ್ರು ಹೊಸ ಕಾಲೇಜಲ್ಲಿ. ಇಲ್ಲ ಅಂದರೆ ನಿಮಗೆ ಡಿ ಕ್ಯಾಟಗರೈಸ್ ಮಾಡಿರ್ಬೋದು ಸೀಟ್ ಇನ್ಕ್ರೀಸು, ಯಾಕಂದ್ರೆ ಕ್ಯಾಟಗರಿ ವೈಸ್ ಎಲ್ಲರಿಗೂ ಕೊಟ್ಟಿರ್ತಾರೆ. ಅದೇ ರೀತಿ ನೋಡಿ, 2 ಸೀಟ್ಸು ನಿಮಗೆ 1 ಹೈದರಾಬಾದ್ ಕೊಟ್ಟಾಗೂ ಇದೆ, 1 ಸೀಟು 1 ರೂರಲ್ಗೂ ಇದೆ. ಇದು ಸೇಮ್ ಇದೆ, ಇದು ಸೇಮ್ ಇದೆ, ಇದು ಸೇಮ್ ಇದೆ. ನೆಕ್ಸ್ಟು ನೀವು ನೋಡೋದಾದರೆ 2Aಗೂ ಹಂಗೆ ಆಗಿದೆ. 2Aಗೆ ಸೀಟ್ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಕಟ್ ಆಫ್ ನೋಡ್ತೀನಿ, ನಾನು ನಿಮ್ಗೆ ಹೇಳ್ತೀನಿ. ನಿಮಗೆ 2AGದು ನೋಡಿ 581 ಸೀಟ್ಸ್ ಇತ್ತು, 581 ಮೋಕಾಲಟ್ ಮಟ್ಟಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅಚ್ಚ ಸೀಟ್ ಇತ್ತು, ಡಿ ಕ್ಯಾಟಗರೈಸ್ ಮಾಡಿಲ್ಲ. ಇಲ್ಲಿ ಬಟ್ ಇನ್ಕ್ರೀಸ್ ಮಾಡಿದ್ದಾರೆ 606. ಇದನ್ನ ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ ಅಂತ ನನಗೂ ಐಡಿಯಾ ಇಲ್ಲ. ಬಟ್ ಮೋಸ್ಟ್ ಪ್ರಾಬಬ್ಲಿ ಸೀಟ್ ಅಂತೂ ಯಾವುದು ಇನ್ಕ್ರೀಸ್ ಆಗಿದ್ದರೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಬಿಡ್ತಿದ್ರು. ಸೊ ಸೀಟ್ ಮ್ಯಾಟ್ರಿಕ್ಸು ಬಿಟ್ಟಿಲ್ಲ. ಓಕೆ, ಐ ಥಿಂಕ್ ನಿಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಲೇಟೆಸ್ಟಾಗಿ ಸೀಟ್ ಮ್ಯಾಟ್ರಿಕ್ಸು ನಾನು 13th ಕನ್ಸಿಡರ್ ಮಾಡ್ಕೊಂಡು, ಅಲ್ಲಿ ಯಾವುದು ಸೀಟ್ ಇನ್ಕ್ರೀಸ್ ಮಾಡಿದಾರಾ ಅದು ಗೊತ್ತಿಲ್ಲ ನನಗೆ. ಮಾಡಿದರೆ ಸೀಟ್ ಇನ್ಕ್ರೀಸ್ ಆಗಿರುತ್ತೆ ಈ ಕ್ಯಾಟಗರಿಗೆ 606. ಸೊ 25 ಸೀಟ್ಸು ಇನ್ಕ್ರೀಸ್ ಆಗಿದೆ. ಅದೇ ರೀತಿ ಹೈದರಾಬಾದ್ ಕೋಟಾಗೆ ಎಷ್ಟಾಗಿದೆ ಅಂದರೆ ನಿಮಗೆ 145 ಅಂದರೆ 507 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇದಕ್ಕೆ 6, ಇದಕ್ಕೆ 1 ಸೀಟ್ಸು, ಇದಕ್ಕೆ 1 ಸೀಟ್ಸು, ಇದಕ್ಕೆ 1 ಸೀಟ್ಸು ಇನ್ಕ್ರೀಸ್ ಆಗಿದೆ 2AGದು. ಇದಕ್ಕೆ ಕಾರಣ ಒಂದೇನೆಂದರೆ ರಿಮೂವ್ ಮಾಡಿದ್ರು ಮತ್ತು ಆ್ಯಡ್ ಮಾಡಿದ್ದಾರೆ. ಯಾವುದು 2 ಕಾಲೇಜಿದು 150 ಸೀಟ್ಸ್ ಏನು ರಿಮೂವ್ ಮಾಡಿದ್ರು ಅದನ್ನ ಆ್ಯಡ್ ಮಾಡಿದ್ದಾರೆ. ಅದು ಇರ್ಬೋದು ಇದು ಮೇ ಬಿ. ಇಲ್ಲ ಅಂದರೆ ಡಿ ಕ್ಯಾಟಗರೈಸ್ ಮಾಡ್ತಾರೆ. ಬಟ್ ಡಿ ಕ್ಯಾಟಗರೈಸಲ್ಲಿ GML ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು.
ಅಲ್ಲಿ ಡಿ ಎಮ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಲೆಸ್ ಮಾಡಿದ್ದಾರೆ 150 ಸೀಟ್ಸು. ಇಲ್ಲಿ ಹಾಕಿದಾರ ಏನಂತ ಐಡಿಯಾ ಇಲ್ಲ ಫ್ರೆಂಡ್ಸ್. ಇದು ನಿಮಗೆ ಫೈನಲ್ ರಿಸಲ್ಟ್ ಬಂದಮೇಲೆ ಗೊತ್ತಾಗೋದು, ಬಟ್ ಇದು ಜಸ್ಟ್ ಒಂದು ಐಡಿಯಾ ಇಟ್ಕೊಳ್ಳಿ. ಅದೇ ರೀತಿ ಬೇರೆ ಬೇರೆ ಕ್ಯಾಟಗರಿಗೆ ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲಿ ನೋಡಿ 2BG 154 ಮೋಕಾಲ್ಪಲ್ಲಿ ಎಕ್ಸಾಕ್ಟ್ ಇತ್ತು. ಅದಾದಮೇಲೆ 162 ಮಾಡಿದ್ದಾರೆ. 8 ಸೀಟ್ಸ್ ಇನ್ಕ್ರೀಸ್ ಆಗಿದೆ 2BGಗೆ. ಇದು ಮೋಸ್ಟ್ ಪ್ರಾಬಲಿ ಯಾವ ರೀಸನ್ ಅಂದರೆ ನಿಮ್ಗೆ ಹೇಳಿದ್ನಲ್ಲಿ ನಿಮಗೆ ಇದೇ ರೀಸನ್ ಇರುತ್ತೆ. ಒಂದು ಇಲ್ಲ ಡಿ ಕ್ಯಾಟಗರೈಸ್ ಮಾಡಿರ್ತಾರೆ. ಇದು ಯಾವ್ದು ಬಿಟ್ಬಿಟ್ಟು ಮತ್ತೆ ಯಾವ್ದು ಬೇರೆ ಹಾಕಲ್ಲ. ಇಲ್ಲಿ ನೋಡಿ 2 ಸೀಟ್ಸು, ಇಲ್ಲಿ 1 ಸೀಟ್ಸು, ಇಲ್ಲಿ 1 ಸೀಟ್ಸ್ ಎಲ್ಲ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ಓಕೆ, ಅದೇ ರೀತಿ 3BGಗೆ ನೋಡೋದಾದರೆ ಇಲ್ಲಿ ನೋಡಿ 9 ಸೀಟ್ಸ್ ಇನ್ಕ್ರೀಸ್ ಆಗಿದೆ. 194 ಇತ್ತು, 9 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಓಕೆ, ಯಾಕಂದರೆ ಚಾಮುಂಡೇಶ್ವರಿ ಒಂದೇ ಸೀಟ್ ಮ್ಯಾಟ್ರಿಕ್ಸ್ ಬಂದಿರೋದು. ಅದು 50 ಸೀಟ್ಸ್, ಅದರಲ್ಲಿ 12 ಸೀಟ್ಸ್ ಗೌರ್ಮೆಂಟು, 12 ಸೀಟ್ GMP, ರಿಮೈನಿಂಗ್ ಎಲ್ಲ ನಿಮಗೆ ಅದರ್ಸ್ ಕೊಟ್ಟಾಗೆಲ್ಲ ಇದೆ. ಓಕೆ, ಆ 12ದಲ್ಲಿ ನಿಮಗೆ ಇಲ್ಲಿ ಕ್ಯಾಟಗರಿ ವೈಸರ್ ಬಾರೋ 1 or 2 ಬರುತ್ತೆ. 3BGಗೆ 1 ಇದೆ ಸೀಟ್ಸು, ನೀವು ಆಲ್ರೆಡಿ ನೋಡಿರ್ಬೋದು. ಓಕೆ, ಅದೇ ರೀತಿ ಹೈದರಾಬಾದ್ಗೂ 2 ಸೀಟ್ಸು, ಇಲ್ಲೂ 2 ಸೀಟ್ಸು ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟು ST ಕೋಟಾಗ ನೋಡಿ, ST ಕೋಟಾಗೂ 7 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. 7 ಸೀಟ್ಸ್ ಇದೆ. ಇದು ಯಾವ ಬೇಸಿಸ್ ಮೇಲೆ ಐ ಥಿಂಕ್ ಒಂದು ಯಾವ್ದಾದ್ರು ಸೀಟ್ ಮ್ಯಾಟ್ರಿಕ್ಸ್ ಮಿಸ್ ಮಾಡಿರ್ತಾರೆ, ಅದನ್ನು ಇಲ್ಲಿ ಆ್ಯಡ್ ಮಾಡಿರ್ತಾರೆ ಮೋಕಾಲ್ಮೆಂಟ್ಗಿಂತ ಮುಂಚೆ. ಅದೇ ರೀತಿ ಕೊಟ್ಟಿದ್ರು ಅವರು. ಮೋಕಾಲ್ಮೆಂಟ್ ಅವೆಲ್ಲರೂ ಆ್ಯಡ್ ಆಗಿತ್ತು ಅಂದರೆ ಕೊಡ್ತಾರೆ, ಬಟ್ ಮೋಕಾಲ್ಮೆಂಟಲ್ಲಿ ಅವೆಲ್ಲ ಇದೆ ಟೋಟಲ್. ನೀವು ನೋಡ್ರಿ ಎಷ್ಟು ಹೆಚ್ಚು ಇಷ್ಟು ನಿಮ್ಗೆ ಇಷ್ಟು ಕ್ಯಾಟಗರಿ ನಾನು ಗೌರ್ಮೆಂಟ್ ಹೇಳ್ತಾ ಇರೋದು. ಇಲ್ಲಿ ನಿಮಗೆ 7+1 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಓಕೆ, ಆಮೇಲೆ ಟೋಟಲ್ಲು ಆಲ್ ಸಬ್ ಕ್ಯಾಟಗರಿ SC 1, 2, 3 ಅಂತ ಇದೆಯಲ್ಲ 4 ತನಕ, ಅಲ್ಲಿ ನಿಮಗೆ 49 ಇನ್ಕ್ರೀಸ್ ಆಗಿದೆ ಪ್ರೊವಿಷನಲಲ್ಲಿ. ಸೊ ಇದು ಯಾವ ಬೇಸಿಸು ಸೀಟ್ ಇನ್ಕ್ರೀಸ್ ಆಗ್ಬೋದು, ಇಲ್ಲ ಕಂಪೇರ್ ಮಾಡಿದ್ರೆ ಸೀಟ್ ಇನ್ಕ್ರೀಸ್ ಆಗ್ಬೋದು, ಇಲ್ಲ ಡಿ ಕ್ಯಾಟಗರೈಸ್ ಮಾಡಿರ್ತಾರೆ. KE ಅವರು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ನೀವು ಮೇಲ್ ಕೂಡ ಮಾಡ್ಬೋದು KE ಅವರಿಗೆ. ಈಗ 4 ಗಂಟೆ ತನಕ ಹೇಳಿದ್ದಾರೆ, ನಿಮ್ದು ಏನಾದರೂ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಕಟ್ ಆಫ್ ನೋಡೋದಾದರೆ ಇಲ್ಲಿ ನೋಡಿ, ಕಟ್ ಆಫ್ದು ನಾನು ಮೋಕ್ ಅಲಾಟ್ಮೆಂಟು ವಿತ್ತು ವರ್ಸಸ್ಸು ನಿಮಗೆ ಮೇನು ನಿನ್ನೆ ಬಂತಲ್ಲ 23ದು ವರ್ಸಸ್ಸು ಮಾಡಿದ್ದೀನಿ ನಿಮಗೆ. ಇಲ್ಲಿ ನೋಡಿ ಏನು ಚೇಂಜಸ್ ಆಗಿದೆ ಅಂತ. 156, 166 ಸೀಟ್ಸು, ಕಟ್ ಆಫ್ 1,22,000. ಎಲ್ಲರೂ 1 ಜಿ ಫುಲ್ ಖುಷಿಯಾಗಿರ್ತಾರೆ ಇವಾಗ ಆಲ್ರೆಡಿ, ಯಾಕಂದರೆ ಕಟ್ ಆಫ್ 1.22 ಹೋಗ್ಬಿಟ್ಟಿದೆ. 1,17,000 ಇತ್ತು. ಅದೇ ರೀತಿ 1Hಗೆಲ್ಲ 2 ಸೀಟ್ಸ್ ಇನ್ಕ್ರೀಸ್ ಆಗಿದೆ, 1,22,000 ತನಕ ಹೋಗಿದೆ. ಓಕೆ, ನಿಮಗೆ ಮೇಲೆ ಹೇಳ್ತೀನಿ ನಿಮಗೆ. ಅದೇ ರೀತಿ 2AG ಅವ್ರದ್ದು ನೋಡಿ 1,14,000 ಇತ್ತು, 1,14,000 ಇತ್ತು, ಈಗ 1,15,800 ಅಂದರೆ 1.16 ತನಕ ಬಂದಿದೆ. ಇನ್ನೂ ಪುಷ್ ಆಗುತ್ತೆ. ಯಾರು ಬಾರ್ಡರ್ ಇಲ್ದಿರೋ ವೇಟ್ ಮಾಡಿ, ಯಾಕಂದರೆ ಅಲ್ಲಿ ಟಾಪರ್ಸ್ ಒಂದು 5 to 10 ಮೆಂಬರ್ಸ್ ನಿಮ್ಮ ಕ್ಯಾಟಗರಿ ಹೋದರೂ ನಿಮಗೆ ಪುಷ್ ಆಗುತ್ತೆ, ಚಾನ್ಸ್ ಇರುತ್ತೆ. ಓಕೆ, ಯಾರು ಬಾರ್ಡರ್ ಇದ್ದಾರೋ ಅವ್ರು ಹೋಪ್ ಫಾರ್ ದಿ ಬೆಸ್ಟು. ಅದೇ ರೀತಿ 2AHದು 1,22,000 ಹೋಗಿದೆ, +2 ಆ್ಯಡ್ ಆಗಿದೆ, ಎಲ್ಲ ಸ್ವಲ್ಪ ಆ್ಯಡ್ ಆಗಿದೆ ಇದು. ನೆಕ್ಸ್ಟು ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ಬೇಕಾಗುತ್ತೆ. ನಾನು ಜಸ್ಟ್ ನೋಡ್ಕೊತ ಹೋಗ್ತೀನಿ. ನಿಮಗೆ 3AG 156 ಇತ್ತು, 164 ಆಗಿದೆ, 93,600 ಆಗಿದೆ. ಇಲ್ಲಿ ಸೀಟ್ಸ್ ಕಡಿಮೆ ಆಗಿದೆ, ಕಟ್ ಆಫ್ ಕಡಿಮೆ ಆಗಿದೆ. ಏನಕ್ಕಂತ ಕೇಳಬಹುದು ಫ್ರೆಂಡ್ಸ್. ಕಟ್ ಆಫು ಆದರೆ ಸೀಟ್ ಇನ್ಕ್ರೀಸ್ ಆಗಿದೆ, ಕಟ್ ಆಫ್ ಕಡಿಮೆ ಆಗಿದೆ. ಏನಕ್ಕಂತ ನೀವು ನೋಡ್ಕೋಬೋದು. ಓಪನಿಂಗ್ ರ್ಯಾಂಟು 370 ಇದು ಸೇಮ್ ಇದೆ, ಬಟ್ ಎಂಡ್ ಕಟ್ ಆಫು ಕಡಿಮೆ ಆಗಿದೆ. ಏನು ರೀಸನ್ ಆಗಿರ್ಬೋದು ಅಂದರೆ ಗೈಸ್, ಒಂದು ಯಾರು ಬಿಟ್ಟಿರ್ತಾರಲ್ಲ ಅವರು ಹೊಸದಾಗಿ ಆ್ಯಡ್ ಮಾಡಿರ್ತಾರೆ, ಯಾಕಂದ್ರೆ ನೀಟ್ ರಿಜಿಸ್ಟ್ರೇಷನ್ ಮಾಡೋಕೆ ಕೊಟ್ಟಿದ್ರು, ಬಟ್ ಆ ರ್ಯಾಂಕಲ್ಲಿ ಮಾಡೋರ್ಗೂ ಇರಲ್ಲ. ಬಟ್ಟು ಮೇಲೆ ಕೆಳಗೆ ಮಾಡಿರ್ತಾರೆ ಒಂದು, ಪ್ಲಸ್ಸು ಯಾರಾದರೂ ಹೊಸದಾಗಿ ಆ್ಯಡ್ ಮಾಡಿರ್ತಾರೆ, ನಾನು ಮಾಡೋದು ಬೇಡ ಅಂತ ಫಿಕ್ಸ್ ಆಗಿರ್ತಾರೆ, ಮತ್ತೆ ಇಲ್ಲ ಬಿಡಿ ಯಾವುದೋ ಮಾಡೋಣ ಅಂತೇಳಿ ಮಾಡಿರ್ತಾರೆ. ಅವ್ರು ಏನ್ರಿ ಆ್ಯಡ್ ಮಾಡಿದ್ರೆ ಚೇಂಜ್ ಆಗಿರುತ್ತೆ. ಇದು 1000 ಆಲ್ ಇಂಡಿಯಾ ರ್ಯಾಂಕ್ ಕಡಿಮೆ ಆಗಿದೆ, ಇವೊಂದು ಸೀಟ್ ಇನ್ಕ್ರೀಸ್ ಆದ್ರೂ. ಓಕೆ, ಇದು ಕಡಿಮೆ ಆಗಿದೆ, ಯಾವುದು ರೂರಲ್ದು ಕಡಿಮೆ ಆಗಿದೆ, 1,07,000 ಹೋಗಿದೆ, 1,10,000 ಇತ್ತು. ಬಟ್ ನಾರ್ಮಲ್ ಮಿಕ್ಕಿದೆಲ್ಲ ಇನ್ಕ್ರೀಸ್ ಆಗಿದೆ, ಅದು ಒಂದು ಕಡಿಮೆ ಆಗಿದೆ. ಇಲ್ಲೊಂದು ಕಡಿಮೆ ಆಗಿದೆ ನೋಡಿ, 3BGದು 95 ಇತ್ತು ಕಟ್ ಆಫು. ಇವೊಂದು ಸೀಟ್ಸು 203 ಇದೆ, 92. ಇದು ನೋಡಿ KE ಅವರು ಹೇಳಬೇಕಿದು ಆ್ಯಕ್ಚುಲಿ. ಓಕೆ, KE ಅವರು ಥಿಂಕ್ ಮಾಡಿ ಹೇಳಬೇಕು. ಒಂದು ಸೀಟ್ ಅದೇ ಒಂದೇ ಕಾರಣ ಇರುತ್ತೆ, ಬಟ್ ಅದೊಂದು ಕಾರಣ ಈಗ ನೀವು ಲೇಟೆಸ್ಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡವರೆಲ್ಲ ಲೋವರ್ ಇರ್ತಾರೆ, ಜಾಸ್ತಿ ರ್ಯಾಂಕ್ ಬಂದಿರುತ್ತೆ, ಅವ್ರು ಇಷ್ಟು ಬಂದಿರಲ್ಲ. ಬಟ್ ಇಲ್ಲಿ ಏನಕ್ಕೆ ಬಂದಿದೆ ಅಂತೇಳಿದ್ರೆ KE ಅವರಿಗೆ ಫೈನಲ್ ರಿಸಲ್ಟ್ ಬರ್ತದೆ, ಅದು ಬಂದ ಮೇಲೆ ಗೊತ್ತಾಗೋದು. ಈಗ ಯಾಕಂದರೆ ಅಲ್ಲಿ ಅದಕ್ಕೋಸ್ಕರ ಅಬ್ಜೆಕ್ಷನ್ ಸಲುವಾಗಿ ಕೊಟ್ಟಿರ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಅಬ್ಜೆಕ್ಷನ್ ಮಾಡ್ತಾರೆ, ಅವರು ಇನ್ನೊಂದು ಸತಿ ನೋಡಿಬಿಟ್ಟು ರೀರನ್ ಮಾಡಿಬಿಟ್ಟು ಕೊಡ್ತಾರೆ. ಸ್ವಲ್ಪ ವೇಟ್ ಮಾಡಿ. ಓಕೆ, ರಿಮೈನಿಂಗ್ ಎಲ್ಲ ಕರೆಕ್ಟ್ ಇದೆ, ಮತ್ತು ಇದು ಚೇಂಜ್ ಆಗಿದೆ. ರೂರಲ್ದು 3Bದು ಸೇಮ್ ಇದೆ, ಸ್ವಲ್ಪ ಚೇಂಜಸ್ ಆಗಿದೆ 3Kದು. ಇವೊಂದು ಸೇಮ್ ಸೀಟ್ಸ್ ಇದೆ, +557 ಪ್ಲಸ್ ಆಗಿದೆ 3BKದು. ಓಕೆ, ನೆಕ್ಸ್ಟು GMದು ಮೇನ್ ಇಲ್ಲೇ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಈಗ ಏನಕ್ಕೆ ಕಡಿಮೆ ಆಗಿದೆ ಅಂತ ಫ್ರೆಂಡ್ಸ್, ಇದು ಒಂದೇ ಕಡಿಮೆ ಆಗಿಲ್ಲ, ನಿಮ್ಮದು GMದು ಇಲ್ಲಿ ಕಡಿಮೆ ಆಗಿದೆ ನೋಡಿ, ಅನ್ಕೊಳ್ಬೋದು. 91 ಇತ್ತಿರೋದು 93 ಇತ್ತು. ಇವೊಂದು ಸೀಟ್ಸು ಲೆಸ್ ಆಗಿದೆ. ಈ ಲೆಸ್ ಸೀಟ್ಸು ನಾನು ಆಲ್ರೆಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಒಂದು ಡಿ ಕ್ಯಾಟಗರೈಸ್ ಲೆಸ್ ಆಗಿರುತ್ತೆ, ಇಲ್ಲ ಕ್ಲಾಸ್ C ಅವ್ರದ್ದು ಕೆಲವೊಬ್ಬರು ಸ್ಟೂಡೆಂಟ್ಸ್ದು ಆ್ಯಡ್ ಮಾಡಿಲ್ಲಂತೆ. ಟೋಟಲ್ ನಿಮಗೆ 157 ಸೀಟ್ಸು ಇಲ್ಲ ಇದರಲ್ಲಿ. ಕೆಲವೊಂದರಲ್ಲಿ ಆ್ಯಡ್ ಆಗಿದೆ, ಬೇರೆ ಕ್ಯಾಟಗರಿ ಎಲ್ಲ ಆ್ಯಡ್ ಆಗಿದೆ, ಬಟ್ ಇದರಲ್ಲಿ 157 ಸೀಟ್ಸು ಲೆಸ್ ಆಗಿದೆ. ಅದು ಏನು ಕಾರಣ ಅಂತ ಗೊತ್ತಿಲ್ಲ, ಬಟ್ KE ಅವರು ಎಕ್ಸಾಕ್ಟ್ ಕೊಡಬೇಕಾಗುತ್ತೆ, ಇದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ. ಈಗ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗುತ್ತೆ, ಯಾಕಂದ್ರೆ ಭಾಳ ಸ್ಟೂಡೆಂಟ್ಸು ಟೆನ್ಷನ್ ತೊಗೋತಾರೆ, ನನಗೆ ಹಿಂಗಿದೆ ಹಿಂಗಾಗಿದೆ, ನನಗೆ ಕೆಲವೊಬ್ಬರಿಗೆ ಕ್ಲಾಸ್ C ಅವರಿಗೆ ಸೀಟ್ ಸಿಕ್ಕಿಲ್ಲ, ಅವ್ರು ಟೆನ್ಷನ್ ತೊಗೊಂಡಿರ್ತಾರೆ ಇವಾಗ. ಓಕೆ, ಸೊ ಅವ್ರಿಗೆ ಕ್ಲಾರಿಟಿ ಕೊಡಬೇಕಾಗತ್ತೆ. ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು
ನೆಕ್ಸ್ಟು ನಿಮ್ಗೆ S1 ಇಂದ S4 ತನಕ ನೋಡ್ಕೊಳ್ಳಿ. ಇದು ಸ್ವಲ್ಪ ಕೆಲವೊಂದು ಲೆಸ್ ಆಗಿದೆ, ಕೆಲವೊಂದು ಪುಷ್ ಆಗಿದೆ. ನೋಡಿ ಇಲ್ಲಿ ನೋಡಿ, ಕೆಲವೊಂದು ಲೆಸ್ ಆಗಿದೆ. S1 ಕೆಗೆಲ್ಲ ಇದೆಲ್ಲ ಪ್ಲಸ್ ಆಗಿದೆ ಸ್ವಲ್ಪ ಒಂದು. S1Gಗೆಲ್ಲ ಪ್ಲಸ್ ಆಗಿದೆ. 2.82 ತನಕ ಹೋಗಿದೆ. ಯಾಕಂದರೆ ಸೀಟು 203 ಇತ್ತು, 213 ಅಂದರೆ 10 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅದಕ್ಕೋಸ್ಕರ ಸಿಕ್ಕಿದೆ ಅವ್ರಿಗೆ. ಆಮೇಲೆ S1Gಗೂ ಸೇಮ್ 2 ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಅದಕ್ಕೆ ಪುಷ್ ಆಗಿರುತ್ತೆ. ಸೀಟ್ ಇನ್ಕ್ರೀಸ್ ಆದರೆ ಪುಷ್ ಆಗೇ ಆಗುತ್ತೆ ಗೈಸ್. ಓಕೆ, ಮತ್ತೆ ಇನ್ನೊಂದು ಸ್ವಲ್ಪ ಬಾರ್ಡರ್ ಇರೋರು ವೇಟ್ ಮಾಡಿ, ನಿಮಗೆ ಸಿಗೋ ಚಾನ್ಸ್ ಇರುತ್ತೆ. ಓಕೆ, ನೆಕ್ಸ್ಟು STG ಅವ್ರದ್ದು ಲೆಸ್ ಆಗಿದೆ. STG ಅವ್ರದ್ದು ಲೆಸ್ ಆಗಿದೆ ನೋಡಿ. ಈ ಒಂದು 7 ಸೀಟ್ಸು ಇನ್ಕ್ರೀಸ್ ಆದ್ರೂ ಲೆಸ್ ಆಗಿದೆ ಅವ್ರಿಗೆ. 12,000 1,44,000 ಮೈನಸ್ ಕಡಿಮೆ ಆಗಿಬಿಟ್ಟಿದೆ. ಓಕೆ ಫ್ರೆಂಡ್ಸ್, ನಿಮ್ಗೇನು ಅನಿಸ್ತಾ ಇದೆ? ನಿಮ್ಗೇನಾದ್ರು ಈಗ ನೀವು ಆಲ್ರೆಡಿ ಚೆಕ್ ಮಾಡಿರ್ತಾರೆ, ನಿಮಗೆ ಕ್ರಾಸ್ ವೆರಿಫೈ ಮಾಡಿರ್ತಾರೆ, ಹಿಂಗೆ ಚೇಂಜಸ್ ಆಗಿದೆ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ಓಕೆ ಸರ್, ಹೋಪ್ ಫಾರ್ ದ ಬೆಸ್ಟು. ಫೈನಲ್ ರಿಸಲ್ಟ್ ಬರುತ್ತಂಗೆ ಯಾರೂ ಟೆನ್ಷನ್ ತೊಗೋಬೇಡಿ. ನೋಡೋಣ, ಈಗ ಅದನ್ನೆಲ್ಲ ಮಾಡಿಬಿಟ್ಟು ಕರೆಕ್ಟಾಗಿ ಫೈನಲ್ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.